ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ನಮ್ಮ ಇಡೀ ದೇಹ ಆವರಿಸಿರುವಂತಹ ಪ್ರಮುಖ ಅಂಗ ಅಂದ್ರೆ ಚರ್ಮ. ನಮ್ಮ ಸೌಂದರ್ಯ, ನಮ್ಮ ಆರೋಗ್ಯ ಎಲ್ಲವೂ ಕೂಡ ವ್ಯಕ್ತವಾಗೋದು ನಮ್ಮ ಚರ್ಮದ ಮೂಲಕ. ಅದರಲ್ಲೂ ಚರ್ಮ ತುಂಬಾನೇ ಸೂಕ್ಷ್ಮ. ಸ್ವಲ್ಪ ಕೂಡ ವಾತಾವರಣದಲ್ಲಿ ಚೇಂಜ್ ಆದ್ರೆ ನಮ್ಮ ಚರ್ಮದ ಮೇಲೆ ಎಫೆಕ್ಟ್ ಆಗುತ್ತೆ. ಹೀಗಾಗಿ ಚರ್ಮದ ರಕ್ಷಣೆ ಹೇಗೆ ಮಾಡ್ಕೋಬೇಕು, ಗೊಡವೆಯಾಗಿ ಕಾಡುವಂತಹ ಮೊಡವೆಗೆ ಏನು ಪರಿಹಾರ ಇದೆ, ಭಂಗು ಯಾಕೆ ಬರುತ್ತೆ, ಇದೆಲ್ಲದರ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡ್ಕೊಳ್ಳೋಣ. ಇದೇ ಇವತ್ತಿನ ಸುಹಾಸಿನಿ ವಿಶೇಷ ಮನೆಮದ್ದು. ಚರ್ಮದ ರಕ್ಷಣೆ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇವತ್ತು ವೈದ್ಯರಿದ್ದಾರೆ. ಆಯುರ್ವೇದ ತಜ್ಞರಾಗಿರುವಂತಹ ಡಾಕ್ಟರ್ ರಾಘವೇಂದ್ರ ಅವರಿದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ಎಲ್ರಿಗೂ ತಿಳಿದಿರುವಂತೆ ಚರ್ಮದಲ್ಲಿ ನಾನಾ ವಿಧಗಳಿದೆ. ಯಾವೆಲ್ಲ ಚರ್ಮದ ರೀತಿಯ ವಿಧಗಳಿದೆ? ಚರ್ಮದಲ್ಲಿ ಪ್ರಮುಖವಾಗಿ ಒಂದು ಜಿಡ್ಡಿನಂಶ ಜಾಸ್ತಿ ಇರುವಂತದ್ದು ಅಂದ್ರೆ ಆಯಿಲಿ ಸ್ಕಿನ್ ಅಂತ ಕರಿತೀವಿ. ಮತ್ತೆ ಅದಾದ್ಮೇಲೆ ಡ್ರೈ ಸ್ಕಿನ್, ರೂಕ್ಷತೆ ಜಾಸ್ತಿ ಇರುವಂತದ್ದು. ಅದಾದ್ಮೇಲೆ ನಾರ್ಮಲ್ ಸ್ಕಿನ್, ಸಹಜವಾಗಿ ಅದರಲ್ಲಿ ಅಷ್ಟು ವ್ಯತ್ಯಾಸ ಇರೋದಿಲ್ಲ. ಅದಾದ ನಂತರ ಈ ಚರ್ಮ ಅನ್ನೋದೇನಿದೆ, ನೀವು ತಿಳಿಸಂಗೆ ಇದು ರಕ್ಷಣೆಗೆ ದೇಹದ ಸಂಪೂರ್ಣ ರಕ್ಷಣೆ, ಕೋಟೆ ಇದ್ದಂಗೆ. ಸೊ ಹಾಗಾಗಿ ಚರ್ಮದ ರಕ್ಷಣೆ ತುಂಬ ತುಂಬ ಮುಖ್ಯ. ಯಾಕೆಂದರೆ ಒಳಗಿನ ಆರ್ಗನ್ಸ್ಗೆ ಮತ್ತು ಎಲ್ಲಕ್ಕೂ ಒಂದು ಪ್ರಬಲವಾದಂಥ ರಕ್ಷಣೆ ಒದಗಿಸೋದು ಚರ್ಮ. ಮತ್ತು ಈ ಒಂದು ಟೆಂಪರೇಚರ್ನ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಈ ವಾಟರ್ ಬ್ಯಾಲೆನ್ಸು, ಟೆಂಪರೇಚರ್ ಬ್ಯಾಲೆನ್ಸು ಇದೆಲ್ಲನೂ ತುಂಬ ಚರ್ಮದಿಂದ ಆಗುವಂಥದ್ದು. ಮತ್ತು ಅದೇ ರೀತಿ ಸೌಂದರ್ಯದ ಒಂದು ಪ್ರತೀಕ ಚರ್ಮ. ಅದೇ ರೀತಿ ಕೂದಲು ಅಷ್ಟೇ. ಸೊ ಹೀಗಾಗಿ ಈ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ನಾನಾ ವಿಧ ಕಾಯಿಲೆಗಳು ಸಹಜವಾಗಿ ಕಂಡು ಬರುತ್ತೆ. ಸೊ ಈಗಿನ ವಾತಾವರಣವನ್ನೇ ಗಮನಿಸೋದಾದ್ರೆ, ಈಗ ಚಳಿಗಾಲ ಮುಗಿತಾ ಬಂದಿದೆ, ಬೇಸಿಗೆ ಕಾಲ ಶುರು ಆಗಬೇಕು. ಸೊ ಯಾವ ರೀತಿ ಚರ್ಮದಲ್ಲಿ ಹೆಚ್ಚಾಗಿ ಸಮಸ್ಯೆಗಳು ನೋಡಿ, ಎಲ್ಲಿ ಶೀತ ಮತ್ತೆ ಈ ವಾತಗುಣ ಪ್ರಧಾನವಾಗಿರುತ್ತೆ, ಚಳಿಗಾಲದಲ್ಲಿ ಸಹಜವಾಗಿ ಶೀತ ಮತ್ತೆ ವಾತಗುಣ ಪ್ರಧಾನವಾಗಿರೋದ್ರಿಂದ ರೂಕ್ಷತೆ ಜಾಸ್ತಿ, ಡ್ರೈನೆಸ್ ಜಾಸ್ತಿ ಇರುತ್ತೆ ಈ ಟೈಮಲ್ಲಿ. ಅದಾದ ನಂತರ ಈಗ ನೆಕ್ಸ್ಟ್ ಬರುವಂತಹದ್ದು ಬಿಸಿಲು ಜಾಸ್ತಿ ಆದರೂ ಸಹ ಚರ್ಮ ಮತ್ತೆ ಒಣಗ್ತಾ ಬರುತ್ತೆ. ಸೊ ಈ ದೃಷ್ಟಿಯಲ್ಲಿ ಏನಾಗುತ್ತೆ, ಈ ಒಂದು ಒಳ್ಳೆ ಈ ಮಾಯ್ಶ್ಚರೈಸೇಷನ್ ಆಗುವಂತಹ ಕೆಲವೊಂದು ಟೆಕ್ನಿಕ್ಸ್ನ ನಾವು ಬಳಸಬೇಕಾಗತ್ತೆ. ಮತ್ತು ರೂಕ್ಷತೆ ಜಾಸ್ತಿ ಇರೋದ್ರಿಂದ ಒಂದು ಅಭ್ಯಂಗ, ಎಣ್ಣೆ ಸ್ನಾನ ಅಂತ ಏನು ಕರಿತೀವಿ, ಆಯಿಲ್ ಅಪ್ಲೈ ಮಾಡೋವಂಥದ್ದಾಗಿರ್ಬೋದು, ಕೆಲವೊಂದು ಕ್ರೀಮ್ಸ್ ಅಪ್ಲೈ ಮಾಡೋವಂಥದ್ದಾಗಿರ್ಬೋದು, ಮತ್ತು ಅದಕ್ಕೆ ಸುಮಾರು ಮನೆಮದ್ದುಗಳೆಲ್ಲ ಇದೆ. ಆಮೇಲೆ ಆ ವಿಚಾರಕ್ಕೆ ಬರೋಣ. ಸೊ ಹಾಗಾಗಿ ಈ ಚರ್ಮದ ಒಂದು ಕಾಂತಿಯನ್ನು ಕಾಪಾಡಿಕೊಳ್ಳುವಂಥ ಕೆಲವೊಂದು ವಿಧಾನಗಳನ್ನ ಅನುಸರಿಸಬೇಕಾಗತ್ತೆ ಈ ಸಂದರ್ಭದಲ್ಲಿ. ಸೊ ಡಾಕ್ಟರ್, ಈ ವಾತಾವರಣದಲ್ಲಿ ಹೆಚ್ಚಾಗಿ ಚರ್ಮ ಒಣಗುತ್ತೆ ಅಂತ ಹೇಳಿದ್ರೆ, ಮೊದಲೇ ಡ್ರೈ ಸ್ಕಿನ್ ಇರೋರಿಗೆ ಈ ವೆದರಲ್ಲಿ ಇನ್ನೂ ಹೆಚ್ಚಾಗಿ ಸಮಸ್ಯೆಗಳು ಕಾಡಬಹುದು. ಸೊ ಏನು ಮನೆಮದ್ದು ಹೇಳ್ತೀರಿ ನೀವು? ಹಾಗಾದ್ರೆ ಮನೆಮದ್ದು ಸಿಂಪಲ್ ಆಗಿ ತಿಳಿಸಬೇಕು ಅಂದ್ರೆ, ಈ ಡ್ರೈ ಸ್ಕಿನ್ಗೆ ಸ್ವಲ್ಪ ಎಣ್ಣೆ ಸ್ನಾನ ಮಾಡಬೇಕಾಗತ್ತೆ. ಅಭ್ಯಂಗ ಸಿಂಪಲ್ ಆಗಿ ಎಳ್ಳೆಣ್ಣೆ ಅಥವಾ ಯಾವ್ದಾದ್ರು ಸ್ವಲ್ಪ ಬಿಸಿ ಮಾಡಿಕೊಂಡು ಮುಖಕ್ಕೆಲ್ಲ ಅಪ್ಲೈ ಮಾಡಿಕೊಂಡು ನಂತರ ಸ್ವಲ್ಪ ಸ್ಟೀಮ್ ತಗೊಳ್ಳೋದಾಗ್ಲಿ ಮತ್ತು ಇಡೀ ಮೈಗೆಲ್ಲ ಅಪ್ಲೈ ಮಾಡ್ಕೊಳ್ಳೋದಾಗ್ಲಿ, ಇದೆಲ್ಲ ಸ್ವಲ್ಪ ಪ್ರಮುಖವಾಗುತ್ತೆ. ಅದಾದ ನಂತರ ಈ ಒಂದು ವೆದರಲ್ಲಿ ಸಹಜವಾಗಿ ಅನೇಕ ಚರ್ಮದ ಕಾಯಿಲೆಗಳು ಸಹ ಪ್ರಬಲವಾಗ್ತಾ ಹೋಗುತ್ತೆ. ಸೊ ಅದರಲ್ಲೂ ಪ್ರಮುಖವಾಗಿ ಕಾಡುವಂಥದ್ದು ಅಂದರೆ ಈ ಒಂದು ಸೋರಿಯಾಸಿಸ್ ಪ್ರಾಬ್ಲಮ್ ಇರುವಂಥದ್ದಾಗಿರ್ಬೋದು, ಮತ್ತು ಈ ಪಿಂಪಲ್ಸ್ ಜಾಸ್ತಿ ಆಗಿರುವಂಥದ್ದಾಗಿರ್ಬೋದು, ಮತ್ತು ಈ ಬಂಗು ಸ್ವಲ್ಪ ಉಲ್ಬಣಗೊಳ್ಳುವಂಥದ್ದಾಗಿರ್ಬೋದು. ಇನ್ನು ಸಮ್ಮರ್ ಬರ್ತಾ ಬರ್ತಾ ಬಂಗು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಚರ್ಮದ ಕಾಯಿಲೆಗಳನ್ನ ನಾವು ವಿಂಗಡಿಸ್ಕೊಂಡು ಹೋಗಬೇಕಾದ್ರೆ ಮುಖ ಮತ್ತು ತಲೆಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು. ಮುಖದಲ್ಲಿ ಪ್ರಮುಖವಾಗಿ ಕಾಡುವಂಥದ್ದು ಯಾವುದು? ಪಿಂಪಲ್ಸ್. ಸೊ ಯುವತಿಯರಲ್ಲಿ ಜಾಸ್ತಿ ಕಾಡುವಂಥದ್ದು. ಸೊ ಈ ಯೌವನದ ಗೊಡವೆ, ಈ ಮೊಡವೆ. ಅದಾದ ನಂತರ ಕಾಣುವಂಥದ್ದು ಅಂದರೆ ಈ ಒಂದು ಬಂಗು, ಈ ಒಂದು ಬಟರ್ಫ್ಲೈ ಆಕಾರದಲ್ಲಿ, ಒಂದು ಚಿಟ್ಟೆ ಆಕಾರದಲ್ಲಿ ಕೆನ್ನೆ ಮೇಲೆ ಮತ್ತು ಹಣೆ ಭಾಗದಲ್ಲಿ ಕಾಣುತ್ತೆ ಬಂಗು ಪ್ರಮುಖವಾಗಿ. ಅದಾದ ನಂತರ ಒಣಗಿರುವಂತಹ ತುಟಿಗಳಾಗಿರುವಂಥದ್ದು, ಡ್ರೈ ಸ್ಕಿನ್ ಆಗಿರುವಂಥದ್ದಾಗಿರ್ಬೋದು, ಇದೆಲ್ಲ ಫೇಸಲ್ಲಿ ಕಾಣುವಂಥ ಕೆಲವೊಂದು ಸಮಸ್ಯೆಗಳು. ಮತ್ತು ತಲೆ ಕೂದಲು ವಿಚಾರಕ್ಕೆ ಬಂದಾಗ ಹೇರ್ ಫಾಲ್, ತಲೆ ಕೂದಲು ಜಾಸ್ತಿ, ಸಾಮಾನ್ಯವಾಗಿ ಡ್ಯಾಂಡ್ರಫ್ ಸಮಸ್ಯೆಯಿಂದಲೂ ಕೂಡ ಮೊಡವೆಗಳಾಗಬಹುದು ಅಂತ ಖಂಡಿತವಾಗಿ ಆಗುತ್ತೆ. ಈ ಆಯಿಲ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ ಮುಖದಲ್ಲೂ ಅಷ್ಟೇ ಮತ್ತೆ ತಲೆಯಲ್ಲೂ ಅಷ್ಟೇ. ಮತ್ತೆ ಈ ಫಂಗಲ್ ಇನ್ಫೆಕ್ಷನ್ಸ್ ಇಂದ ಕೂಡ ಏನಾಗುತ್ತೆ, ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಡ್ಯಾಂಡ್ರಫ್ ಜಾಸ್ತಿ ಆಗಿ ಹೇರ್ ಫಾಲ್ ಕೂಡ ಸಹಜವಾಗಿ ಜಾಸ್ತಿ ಆಗುತ್ತೆ. ಸೊ ಹೇರ್ ಫಾಲ್ ಅದರಲ್ಲೂ ಈ ಒಂದು ಗಂಡಸರಲ್ಲಿ ಜಾಸ್ತಿ ಕಾಣುತ್ತೆ, ಹೆಂಗಸರಲ್ಲೂ ಸಹಜವಾಗಿ ಕಾಣುತ್ತೆ, ಇಲ್ಲ ಅಂತಲ್ಲ. ಮತ್ತೆ ಯಾವುದೇ ಒಂದು ಕೂದಲು ಸಹಜವಾಗಿ ತನ್ನದ ಒಂದು ಲೈಫ್ ಸ್ಪ್ಯಾನ್ ಅಂತಿರುತ್ತೆ. ಈ ಕಣ್ಣಿನ ರಪ್ಪೆಗಳು ಸಹಜವಾಗಿ 3 ರಿಂದ 5 ತಿಂಗಳೊಳಗೆ ಉದುರಿ ಮತ್ತೆ ಹುಟ್ಕೊಳ್ಳುತ್ತೆ. ತಲೆ ಕೂದಲು ಏನಾಗುತ್ತೆ, ಒಂದು 2 ವರ್ಷದಿಂದ 5 ವರ್ಷದ ತನಕ ಅದಕ್ಕೊಂದು ಲೈಫ್ ಸ್ಪ್ಯಾನ್ ಇರುತ್ತೆ. ಅಷ್ಟರೊಳಗೆ ಅದು ಉದುರಿ ಮತ್ತೆ ಹುಟ್ಕೊಳ್ಳುತ್ತೆ. ಈ ಉದುರೋಗಿರುವಂತ ಜಾಗದಲ್ಲಿ ಮತ್ತೆ ಎಲ್ಲಿ ಹುಟ್ಕೊಳ್ಳೋದಿಲ್ಲ ಮತ್ತೆ ಕೂದಲು ಬೇರೆ. ಆವಾಗ ಏನಾಗುತ್ತೆ, ಹೇರ್ ಫಾಲ್ ಜಾಸ್ತಿ ಆಗ್ತಾ ಜನಕ್ಕೆ ಗೊತ್ತಾಗುತ್ತೆ. ಜೊತೆಗೆ ಅದೇ ಇಟ್ ವಿಲ್ ಲೀಡ್ಸ್ ಟು ಬಾಲ್ಡ್ನೆಸ್. ಕೂದಲು ಬರ್ತಿಲ್ಲ, ಯಾವುದು ಮತ್ತೆ ಪುನಃ ಗ್ರೋತ್ ಆಗೋದಿಲ್ವೋ ಆವಾಗ ಏನಾಗುತ್ತೆ, ಇಟ್ ವಿಲ್ ಲೀಡ್ಸ್ ಟು
ಬಾಲ್ನೆಸ್, ಮೇಲ್ ಪಾರ್ಟನ್ ಬಾಲ್ನೆಸ್ ಆಗಿರ್ಬೋದು, ಆಂಡ್ರೋಜನ್ ಹಾರ್ಮೋನಲ್ ಡಿಫ್ರೆನ್ಸಿಂದ ಆಗುವಂಥದ್ದಾಗಿರ್ಬೋದು, ಅಥವಾ ಡ್ಯಾಂಡ್ರಫು ವಗೇರೆ ಪ್ರಾಬ್ಲಮ್ಗಳಿಂದ ಆಗಿರುವಂಥಾಗಿರ್ಬೋದು, ಈವನ್ ಅನಿಮಿಯಾ ರಕ್ತಹೀನತೆಯಿಂದ ಕೂಡ ಹೇರ್ ಫಾಲ್ ಆಗುತ್ತೆ. ಸೊ ಹಾಗಾಗಿ ಅನೇಕ ಕಾರಣಗಳಿಂದ, ನೀರಿನ ಸಮಸ್ಯೆಯಿಂದ ಹಾರ್ಡ್ ವಾಟರಿಂದ ಇರ್ಬೋದು, ಅಥವಾ ಸ್ವಲ್ಪ ಕೆಮಿಕಲ್ಸ್ ಆಗಿರುವಂಥದ್ದಾಗಿರ್ಬೋದು, ಸೋ ಮೆನಿ ಪಾಸಿಟಿವ್ ಫ್ಯಾಕ್ಟರ್ಸ್ ಇರುತ್ತೆ ಈ ಒಂದು ಹೇರ್ ಫಾಲ್. ಸೊ ಹೆಚ್ಚಾಗಿ ನೀವು ಹೇಳಿದಾಗೆ ಚರ್ಮದ ಸಮಸ್ಯೆ ಅಂತ ತಕ್ಷಣ ಕಾಡೋದಂದ್ರೆ ಎಲ್ರಿಗೂ ಮೊಡವೆ ಅನ್ನುವಂಥದ್ದು. ಮೊಡವೆಯಲ್ಲೂ ಕೂಡ ಎಷ್ಟು ವಿಧಗಳಂದ್ರೆ ಟೀನೇಜರ್ಸ್ಗೂ ಬರುತ್ತೆ, ಕೆಲವೊಮ್ಮೆ ಒಂದು ನಿರ್ದಿಷ್ಟ ವಯಸ್ಸಾದ್ಮೇಲೂ ಕೂಡ ಮೊಡವೆಗಳು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಏನ್ ಪರಿಹಾರ ಅಂತ ಹೇಳ್ತೀರಿ ಇದಕ್ಕೆ? ಅದಕ್ಕೆ ನಾವು ಸಹಜವಾಗಿ ಹೇಳ್ತಾ ಇರ್ತೇವೆ, ಮುಖ ನೋಡಿ ಆಪಲ್ ಥರ ಇದೆ ಅಂತ. ಎಲ್ಲಿ ಆಪಲ್ ಥರ ಇರೋ ಮುಖ ಪೈನಾಪಲ್ ಥರ ಆಗಿಬಿಡುತ್ತೆ. ಸೊ ಅಂದರೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ, ಅವಾಗೊಂದು ಅವಲಕ್ಷಣವಾಗಿ ಕಾಣುತ್ತೆ. ಸೊ ಇದಕ್ಕೆ ಸಹಜವಾಗಿ ಕಾರಣ ಆಗುವಂಥದ್ದು ಅಂದರೆ ಈ ಒಳಗಡೆ ಆಯಿಲ್ ಇಂಬ್ಯಾಲೆನ್ಸ್ ಆಗುವಂಥದ್ದು ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂಥದ್ದು. ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಆಗಿರ್ಬೋದು, ಮತ್ತು ಎಷ್ಟೋ ಜನ ಗರ್ಭ ನಿರೋಧಕ ಮಾತ್ರೆಗಳನ್ನ ಜಾಸ್ತಿ ಬಳಸೋದ್ರಿಂದ ಸಹ ಈ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಪಿಂಪಲ್ಸ್ ಸಹಜವಾಗಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಕೆಲವರಿಗೆ ಒಂದೆರಡು ಪಿಂಪಲ್ಸ್ ಕಾಣಿಸಿದ್ರೆ ಕೆಲವರಿಗೆ ತುಂಬ ಮುಖ ಪೂರ್ತಿ ಆವರಿಸ್ಕೊಂಡು ಹೋಗುತ್ತೆ. ಅದು ಕೆಲವೊಂದು ಸ್ವಲ್ಪ ದಿವಸ ಇರೋಂಥದ್ದು, ಮತ್ತು ಅದಷ್ಟು ಕಡೆ ಸ್ಥಗಿತವಾಗುತ್ತೆ. ಕೆಲವೊಂದು ಸ್ಕಾರ್ಸ್ ಫಾರ್ಮ್ ಆಗುತ್ತೆ, ಕಲೆಗಳು ಉಳ್ಕೊಳ್ಳುತ್ತೆ ಪಿಂಪಲ್ಸ್ ಹೋದರೂ ಸಹ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಪಿಂಪಲ್ಸ್ ಇನಿಷಿಯಲಿ ಶುರು ಆಗೋಕ್ಕೆ ಮುಂಚೆನೆ ಅಂದರೆ ಅದನ್ನು ತಡೆ ಹಿಡಿಯುವಂಥ ವಿಧಾನಗಳೇ ಅನೇಕ ಇದೆ. ಸೊ ಹಾಗಾಗಿ ಬಾರದೇ ಇರೋ ಹಾಗೆ ಅವನು ಸ್ವಲ್ಪ ದೈಹಿಕವಾಗಿ ಸ್ವಲ್ಪ ಕೂಲಾಗಿ ಇಟ್ಕೋಬೇಕು ಬಾಡಿನ. ಮತ್ತೆ ಎಷ್ಟೋ ಜನರಲ್ಲಿ ನಾವು ನೋಡೋ ಪ್ರಕಾರ ಎಸ್ಪೆಷಲಿ ಯುವತಿಯರಲ್ಲಿ ಸೊ ಈ ಒಂದು ಪೀರಿಯಡ್ಸ್ ಟೈಮಲ್ಲಿ ಮುಟ್ಟು ಇನ್ನೇನು ಶುರುವಾಗಬೇಕು ಅನ್ನೋ ಸಂದರ್ಭದಲ್ಲಿ ಮೊಡವೆಗಳು ಜಾಸ್ತಿ ಆಗುತ್ತೆ, ಮತ್ತೆ ಟೆನ್ಷನ್ ಇಂದ ಸ್ಟ್ರೆಸ್ ಇಂದ ಜಾಸ್ತಿ ಆಗುತ್ತೆ. ಅದನ್ನ ಒಂದು 10-15 ವರ್ಷದ ಹಿಂದೆ ನೋಡಿ ಇಷ್ಟೊಂದು ಗೊಡವೆಗಳಿರಲಿಲ್ಲ, ಸೌಂದರ್ಯ ಸಮಸ್ಯೆಗಳು ಮುಖದ್ದಾಗಿರ್ಬೋದು, ಹೇರ್ ಫಾಲ್ ಆಗಿರ್ಬೋದು, ಇಂಥವೆಲ್ಲ ಈಗ ಎಲ್ಲಿ ನೋಡಿದ್ರು ಯಾವುದೇ ಅಡ್ವರ್ಟೈಸ್ಮೆಂಟ್ ಪ್ರಾಡಕ್ಟ್ ನೋಡಿ ಕಾಸ್ಮೆಟಿಕ್ಸ್ ಅಷ್ಟೇ ನ್ಯಾಚುರಲ್ ಆಗಿರ್ತಾ ಇತ್ತು. ಎಷ್ಟೋ ಜನಕ್ಕೆ ಮಹಿಳೆಯರಿಗೆ ಅರಿಶಿಣದ ಬಗ್ಗೆನೇ ಗೊತ್ತಿರೋದಿಲ್ಲ, ಅಡಿಗೆಗಷ್ಟೇ ಯೂಸ್ ಮಾಡೋಂಥ ಅರಿಶಿಣ ಆಗಿರ್ಬೋದು, ಅದನ್ನ ಯಾವ ಥರ ಇಡೀ ದೇಹಕ್ಕೆ ಬಳಸ್ತಾ ಇದ್ರು ಮೊದಲೆಲ್ಲ ಅನ್ನೋದ್ರ ಬಗ್ಗೆನೂ ಒಂದು ಕಲ್ಪನೆ ಕಮ್ಮಿ ಆಗಿದೆ ಬರ್ತಾ ಬರ್ತಾ. ಸೊ ಈ ಒಂದು ನಿಟ್ಟಿನಲ್ಲಿ ಏನಾಗುತ್ತೆ, ಈ ಪರಿಶ್ರಮ ಜಾಸ್ತಿ ಆದಾಗ ಈಗಿನ ನಾವು ಅಬ್ಸರ್ವ್ ಮಾಡೋ ಪ್ರಕಾರ ಈಗಿನ ಒಂದು ಹೆಣ್ಮಕ್ಳಲ್ಲಿ ಇನ್ನೇನು ಮುಟ್ಟು ಸಮಯ ಶುರು ಆಗುವಂಥ ಸಂದರ್ಭದಲ್ಲಿ ಅವರು ಸ್ಟ್ರೆಸ್ಸಲ್ಲೂ ಇರ್ತಾರೆ, ಮತ್ತು ವರ್ಕ್ ಲೋಡ್ ಇರುತ್ತೆ, ದುಡಿಯುವಂಥ ಹೆಂಗಸರು ಸಹಜವಾಗಿ ಆ ಟೈಮಲ್ಲಿ ರೆಸ್ಟ್ ತೊಗೋಬೇಕು. ಅದಕ್ಕೆ ಒಂದು 3 ದಿವಸ ರೆಸ್ಟ್ ತೊಗೋಬೇಕು ಅನ್ನೋದು ಒಂದು ಸಂಪ್ರದಾಯ ಇತ್ತು. ಯಾಕೆಂದರೆ ವಾತಾನುಲೋಮನ ಆಗಬೇಕು. ಈ ಅಪಾನವಾತ ಯಾವಾಗ ಸರಿಯಾಗಿ ಕ್ಲಿಯರ್ ಆಗೋದಿಲ್ಲ ದೇಹದಲ್ಲಿ, ಪಿಂಪಲ್ಸು ಉಲ್ಬಣಗೊಳ್ಳಲಿಕ್ಕೆ ಜಾಸ್ತಿ ಆಗುತ್ತೆ. ಸೊ ಅವಾಯ್ಡ್ ಮಾಡಬೇಕು ಅಂದರೆ ಏನು ಪರಿಹಾರ ಅಂತ ಹೇಳ್ತೀರಿ? ಅಂದರೆ ನೋಡಿ, ಈಗ ಸ್ಟಮಕ್ ಈಸ್ ದ ಇಂಡೆಕ್ಸ್ ಆಫ್ ಫೇಸ್. ಸೊ ಅಲ್ಲಿ ಅಂದರೆ ಈಗ ಹೌದು ಪೌಷ್ಟಿಕಾಂಶ ಕೊರತೆಗಳಿಂದನೂ ಆಗುತ್ತೆ, ನ್ಯೂಟ್ರಿಷನ್ ಪ್ರಾಬ್ಲಮಿಂದನೂ ಆಗುತ್ತೆ, ಮತ್ತು ಈ ಪಿತ್ತದ ಅಂಶ ಜಾಸ್ತಿ ಆದಾಗ ಏನಾಗುತ್ತೆ, ಈ ಒಂದು ಮೊಡವೆಗಳು ಸಹಜವಾಗುತ್ತೆ. ಮತ್ತು AC ಮತ್ತು ಬಿಸಿ ಅಂದರೆ ತುಂಬ ಬಿಸಿಲಲ್ಲಿದ್ದು ಮತ್ತು ಇಮಿಡಿಯೇಟ್ AC ಇರೋದು, AC ಬಿಟ್ಟು ಮತ್ತೆ ಬಿಸಿಲಿರುವಂಥದ್ದು, ಮತ್ತು ಬಿಸಿ ಬಿಸಿ ಆದಂಥ ಆಹಾರ ತಗೊಂಡು ಮತ್ತೆ ತಕ್ಷಣವಾಗಿರುವಂಥ ಕೂಲ್ ಐಟಮ್ಸ್ ತಗೊಳ್ಳುವಂಥದ್ದು, ಮಸಾಲೆ ದೋಸೆ ತಿನ್ನೋದು, ಮತ್ತು ಐಸ್ ಕ್ರೀಮ್ ತಿನ್ನೋದು, ಕಾಫಿ ಕುಡಿಯೋದು, ಐಸ್ ಕ್ರೀಮ್ ತಗೊಳ್ಳುವಂಥದ್ದಾಗಿರ್ಬೋದು. ಸೊ ಈ ಒಂದು ಆಲ್ಟರ್ನೇಟ್ ಫ್ಲಕ್ಚುಯೇಷನ್ ಆಗ್ತಾ ಇದ್ದಾಗ ಏನಾಗುತ್ತೆ, ಸಹಜವಾಗಿ ದೇಹದಲ್ಲಿ ಒಂದು ವಿಪರ್ಯ ಆಗ್ತಾ ಹೋಗುತ್ತೆ. ಅದರಲ್ಲೂ ತ್ರಿದೋಷಗಳ ಕಾರಣ, ವಾತಪಿತ್ತ ಕಫದೋಷಗಳು ಪ್ರಧಾನವಾಗಿ ಪಿತ್ತದೋಷ ಕಾರಣ, ರಕ್ತ ದೂಷಣೆ ಆಗೋದ್ರಿಂದ ಸಹ ಏನಾಗುತ್ತೆ, ಈ ಪಿಂಪಲ್ಸು ಅಧಿಕವಾಗ್ತಾ ಹೋಗುತ್ತೆ. ಸೊ ರಕ್ತ ಶುದ್ಧಿ ಆಗಬೇಕು ಅಂದ್ರೆ ಏನ್ ಮನೆ ಮದ್ದಲ್ಲಿ ಏನ್ ಪರಿಹಾರ ಇದೆ ಅಂತ ಹೇಳ್ತಾರೆ? ರಕ್ತ ಶುದ್ಧಿ ಆಗೋದಕ್ಕೆ ಸಾಕಷ್ಟು ಮೆಥಡ್ಸ್ ಇದೆ. ಸಿಂಪಲ್ ಆಗಿ ಸ್ವಲ್ಪ ಒಣದ್ರಾಕ್ಷಿನ ನೀರಲ್ಲಿ ನೆನೆ ಹಾಕ್ಬಿಟ್ಟು ಅದನ್ನ ರಾತ್ರಿ ಒಂದು ಹಿಡಿಯಷ್ಟು ಒಣದ್ರಾಕ್ಷಿ ನೆನೆ ಹಾಕ್ಬಿಟ್ಟು ಬೆಳಗಿನ ಜಾವ ಅದನ್ನ ಹುಣಸೆ ಹಣ್ಣು ಥರ ಕಿವುಚಿಬಿಟ್ಟು ತಗೊಳ್ಳುವಂಥದ್ದು ಕೂಡ ಒಂದು ಒಳ್ಳೆ ರಕ್ತಶೋಧಕವಾಗಿ ಕೆಲಸ ಮಾಡುತ್ತೆ. ಮತ್ತೆ ಈ ಸೊಗದೆ ಬೇರು ಅಂತ ಸಿಗುತ್ತೆ, ಸೊಗದೆ ಬೇರೆ ಶರಬತ್ ಫಾರಮಲ್ಲೂ ಸಿಗುತ್ತೆ, ಅಥವಾ ಮನೆಯಲ್ಲೂ ಅದನ್ನ ನನ್ನಾರಿ ಅಂತ ಕರಿತೀವಿ. ಅದನ್ನ ಮಾಮೂಲಿ ಸೋಡಾ ಟೈಪ್ ಆ ಥರ ಬಳಸೋಕ್ಕಿಂತ ಡೈರೆಕ್ಟ್ ಆಗಿ ಸೊಗದೆ ಬೇರೆ ಸಿಗುತ್ತೆ, ಅದನ್ನ ಸುಗಂಧವಾಗೂ ಇರುತ್ತೆ. ಅದು ಸೊಗದೆ ಬೇರೆ ಶರಬತ್ ಫಾರ್ಮಲ್ಲಿ ಮಾಡಿಕೊಂಡು ತಗೋಬಹುದು. ಅದಾದ ನಂತರ ಸ್ವಲ್ಪ ಬಿಸಿನೀರಿನ ವಿಶೇಷ ಏನು ಅಂದರೆ ಕಾಂತಿವರ್ಧಕ. ಸೊ ಯಾರು ಸ್ವಲ್ಪ ರೆಗ್ಯುಲರ್ ಆಗಿ ಪಿಂಪಲ್ಸ್ ಇರುವಂಥವ್ರಾಗಿರ್ಬೋದು, ಈ ಪಿಂಪಲ್ಸ್ ಮುಖ ಅಷ್ಟೇ ಅಲ್ಲ, ಕುತ್ತಿಗೆ ಭಾಗದಲ್ಲೂ, ಬೆನ್ನು ಭಾಗದಲ್ಲೂ, ಎದೆಯ ಭಾಗದಲ್ಲೂ ಸಹ ಸಹಜವಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಪಿಂಪಲ್ಸ್ ಇರುವಂಥವ್ರು ಏನು ಮಾಡಬೇಕು ಅಂದ್ರೆ ಸ್ವಲ್ಪ ಬಿಸಿನೀರು ಅಭ್ಯಾಸ ಇಟ್ಕೊಳ್ಳೋದು, ಯಾವಾಗಲೇ ನೀರು ಕುಡಿದ್ರು ಕೂಡ ಬಿಸಿನೀರು ಕುಡಿತಾ ಇದ್ರೆ ಸ್ವಲ್ಪ ವಾರಮ್ ಆಗಿರುವಂತಹ ನೀರು ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೇದು. ಸೊ ಹಾಗಾಗಿ ರಾತ್ರಿ ಕಾಯಿಸಿಟ್ಟಿರೋ ನೀರನ್ನ ಬೆಳಗ್ಗೆ ಬಳಸಬಾರ್ದು, ಬೆಳಗ್ಗೆ ಕಾಯಿಸಿರೋ ನೀರು ಸಂಜೆ ಕಾಯಿಸ್ಕೊಂಡ್ರೆ ಮತ್ತೆ ಫ್ರೆಶ್ ಆಗಿ ರಾತ್ರಿ ತನಕ ಬಳಸಬೇಕು. ಸೊ ಹಾಗೆ ಸ್ವಲ್ಪ ವಾರಮ್ ವಾಟರ್ ಬಳಸ್ತಾ ಇರೋದು ಅನುಕೂಲ. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಮೊಡವೆಯ ನಂತರ ಚರ್ಮದಲ್ಲಿ ಮತ್ತೊಂದು ಹೆಚ್ಚಾಗಿ ಕಾಡುವಂತಹ ಸಮಸ್ಯೆ ಅಂದ್ರೆ ಭಂಗು. ಹಾಗಾದ್ರೆ ಇದಕ್ಕೆ ಯಾವ ರೀತಿ ಚಿಕಿತ್ಸೆ, ಯಾವ ರೀತಿ ಪರಿಹಾರ ಇದೆ, ಅದರ ಬಗ್ಗೆ ಕೂಡ ಮಾತಾಡ್ತೀವಿ ಸಣ್ಣ ವಿರಾಮದ ಬಳಿಕ.